ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ ಕೆಎಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕೊಪ್ಪ ಕೆಎಸ್ ಹಿರೇಕೊಪ್ಪ ಕೆಎಸ್ ಹಾಗೂ ಬಾಗೂಚಿಕೊಪ್ಪ ಗ್ರಾಮದ ಒಟ್ಟು 149 ಫಲಾನುಭವಿಗಳಿಗೆ ನಮ್ಮ ಭೂಮಿ ನಮ್ಮ ತೋಟ ಭೂರಹಿತ ಕೃಷಿ ಕಾರ್ಮಿಕರ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ 2.5 ಗುಂಟೆ ಭೂಮಿಯನ್ನು 14/8/2014ರಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿದರು. ಆದರೆ ಹಲವಾರು ಕಾರಣಾಂತರಗಳಿಂದ ಆ ಭೂಮಿಯನ್ನು ಇನ್ನೂ ಹಂಚಿಕೆ ಮಾಡಿರಲಿಲ್ಲ. ಆದ ಕಾರಣ ಎಲ್ಲಾ ಫಲಾನುಭವಿಗಳು ಕರ್ನಾಟಕದ ಮುಖ್ಯ ಸಚೇತಕರು ಹಾಗೂ ಶಾಸಕರ ಬಳಿಗೆ ಹೋಗಿ ಮನವಿ ಮಾಡಿಕೊಂಡರು. ನಂತರ ಶಾಸಕರು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಸಭೆ ನಡೆಸಿ ಇನ್ನೂ 1 ತಿಂಗಳಲ್ಲಿ ನಿಮಗೆ 2.5 ಗುಂಟೆ ಭೂಮಿಯನ್ನು ಅಳೆದುಕೊಡಲು ನಾನು ಅಧಿಕಾರಿಗಳ ಜೊತೆಗೂಡಿ ಅವರಿಗೆ ಮನವಿ ಮಾಡುತ್ತೇನೆ ಅಂತ ಎಲ್ಲ ಫಲಾನುಭವಿಗಳಿಗೆ ಹೇಳಿದರು. ಅದರಿಂದ ಎಲ್ಲ ಫಲಾನುಭವಿಗಳು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ಶಾಸಕರಾದ ಮಾನ್ಯ ಶ್ರೀ ಅಶೋಕ್ ಮಹದೇವಪ್ಪ ಪಟ್ಟಣ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ವರದಿ ವೆಂಕಪ್ಪ. ಏನಾಗಿದೆ ನಿಮಗೆ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಇದೆ. ಏನಪ್ಪ ಇದೆ ಅಂತಂದರೆ ನೋಡಿದ್ದೆಲ್ಲ ಗೊತ್ತಿಲ್ಲ. ಇದು ಗ್ರಾಮ ಸಭೆಗಳು ಗ್ರಾಮ ಪಂಚಾಯತಿಗೆಲ್ಲ ಅಲಾಟ್ಮೆಂಟ್ ಯಾರು ಒತ್ತಡದಿಂದ ಆಯಿತು ಏನು ನಮ್ಮದು ಗೊತ್ತಿಲ್ಲ, ನಿಮ್ಗೆ ಪಾಪ ಗೊತ್ತಿಲ್ಲ, ಕಾಣಿಸ್ತಿದೆ, ನಿಮ್ಗೆ ತಿರುಗಿ ಮಾಡಿದ್ದಾರೆ. ಇದು ಸಾಮಾನ್ಯತೆಗಳು ಮಾಡಿದ್ದಾರೆ. ಇದೆಲ್ಲ ರೆಸಲ್ಯೂಷನ್ ನಿಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದರೆ ಯಾವ ಜಾಗ ಅಂತ ಕೊಟ್ಟಿಲ್ಲ. ಈಗ ಫಲಾನುಭವಿಗಳು ಒಂದರಾಗೆ ಏನು ಮಾಡಿದ್ದಾರೆ, 132 ಇದೆ, ಇನ್ನೊಂದರಲ್ಲಿ 149 ಇದೆ. 17 ಜನ ಜಾಸ್ತಿ ಆಗಿದ್ದಾರೆ. ಅಂದರೆ 17 ಜನ ಜಾಸ್ತಿ ಆಗಿದೆ. ಇಲ್ಲಿ ಜಾಸ್ತಿ ಜಾಗ ಅವ್ರಿಗೂ ಬೇಕಾದ್ರೆ ಕೊಡೋಣ. ಅದು ಇನ್ನೊಂದು ಭಾಳ ಮುಖ್ಯವಾಗಿರೋದು ಏನಿದೆ ಅಂದರೆ ಇದರೊಳಗೆ ಮುಖ್ಯವಾಗಿ ಅಂದರೆ ಫಲಾನುಭವಿಗಳಿಗೆ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಕೃಷಿ ಭೂಮಿ ಹೊಂದಿರಬಾರದು ಅಂತ ಇದೆ. ಇದು ಭಾಳ ಇಂಪಾರ್ಟೆಂಟ್. ನಾವು ನಿಮ್ಗೆ ಏನೇ ಸಹಾಯ ಮಾಡೋದು ಕೂಡ ನಾವು ಕೊಡಬೇಕಾದ್ರೆ ನಿಮ್ಮ ಹೆಸರಿಗೆ ಕೃಷಿ ಭೂಮಿ ಇರಬಾರ್ದು. ಕುಟುಂಬ ಅದು ಭಾಳ ಇಂಪಾರ್ಟೆಂಟ್. ನೋಡ್ಕೊಂಡು ನೀವು ಕೆಲವು ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಕೆಲವರಿಗೆ ಕೃಷಿ ಭೂಮಿ ಇದ್ದರೆ 100% ನಾನು ಏನು ಮಾಡೋಕ್ಕಾಗಲ್ಲ. ಹಿಂದಿನವ್ರು ಏನು ಆಸೆ ತೋರಿಸೋದು, ಏನು ನೀವು ರೊಕ್ಕ ಕೊಟ್ಟರು, ಅದು ಏನು ಆಮಿಷ ಹೊಡೋದು ಗೊತ್ತಿಲ್ಲ. ಗೊತ್ತಾಯ್ತಾ? ಅದನ್ನ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಈಗ ಇದನ್ನೆಲ್ಲ ಮತ್ತೆ ಮಾಡಬೇಕು ಅಂದ್ರೆ ಈಗ ನಾವು 5 ಗುಂಟೆ ನಾವು ಕೊಡೋಕ್ಕಂತೂ ಆಗಲ್ಲ. ಯಾಕಂದ್ರೆ ನಮ್ಮ ಫಲಾನುಭವಿಗಳು ಜಾಸ್ತಿ ಇದ್ದಾರೆ. ನೀವೆಲ್ಲ ಒಪ್ಕೊಂಡ್ರೆ ಅರ್ಧ 2.5 ಗುಂಟೆ ನಾವು ಕೂತ್ಕೊಂಡು ಮಾಡಿಕೊಡ್ಬೋದು. ಯಾಕೆ ಈಗೆಲ್ಲ ಯಾರಾದ್ರೂ ಅಲಾಟ್ ಮಾಡ್ತೀವಿ, ಈಗೆಲ್ಲ ಹಕ್ಕುಪತ್ರ ಕೊಟ್ಟಿದ್ದಾರೋ ಅದನ್ನು ಅವ್ರಿಗೆ ಮನೆಯೆಲ್ಲ ಸ್ವಲ್ಪ ಚೆಕ್ ಮಾಡಿಸ್ತೀವಿ. ಯಾರಿಗೆ ಕೃಷಿ ಭೂಮಿ ಇದ್ದಾರೋ ಅದನ್ನು ಮಾತ್ರ 100% ನಾನೇ ಆಗಲಿ ಯಾರಾಗಲಿ ಕೊಡೋಕೆ ಬರಲ್ಲ. ಇರೋದು ಹೇಳ್ತೀನಿ, ದಯವಿಟ್ಟು ಯಾರು ತಪ್ಪು ಕೊಡಿ. ನಾನು ಮಾಡಿದ್ದಾರೆ ಯಾರೇ ನಿಮ್ಮ ನಿಂತದೆ ವ್ಯಾಪಾರ ವಿಷಯದಿಂದ ಮಾಡಿದ್ದೀರಲ್ಲ, ನೀವು ರೊಕ್ಕ ಕೊಟ್ಟು ಮಾಡಿಕೊಂಡಿರೋ ಏನು ಮಾಡಿ ನಮ್ಮದು ಗೊತ್ತಿಲ್ಲ. ಅವರು ಕೂಡ ಕಾನೂನು ಪ್ರಕಾರ ಸರಿ ನೋಡಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಗ್ರಾಮ ಸಭೆಯೊಳಗೆ ಆಗಿತ್ತು, ಸಭೆ ಬೇರೆ ಸಭೆಯೊಳಗೆ ಆಯಿತು, ಸಾರ್ವಜನಿಕ ಸಭೆಯೊಳಗೆ ಆಯಿತು. ಅದು ಹಳೆ ಈಗ ಈಗ ಅದೆಲ್ಲ ಸೆಪರೇಟ್ ಮಾಡ್ಕೊಂಡು ಮತ್ತೆ ನಾವು ಗ್ರಾಮ ಸಭೆ ಆಗಲ್ಲ. ಈಗ ಹಳೆ ಸ್ಕೀಮೇ ಜಾಸ್ತಿ ಹೋಗಿಲ್ಲ. ಈಗ ಯೋಜನೆ ಮಾಡ್ಕೊಳ್ಳೋಣ, ಹಳೆ ಡೇರಿಗೆ ಮಾಡೋಣ, ಕಾಂಪ್ರಮೈಸ್ ಮಾಡೋಣ. ಹಳೆ ಡೇರಿಗೆ ಅನುಕೂಲ ಮಾಡ್ಕೊಳ್ಳೋದು ಮಾಡ್ತೀವಿ. ನೀವು ಅದು ಎಲ್ಲ ಒಪ್ಕೊಂಡ್ರೆ ನೀವೆಲ್ಲ ಒಪ್ಕೊಂಡು ಈಗ ಭಾಳ ಮುಖ್ಯವಾದ ಏನಂದರೆ ಕೃಷಿ ನಿಮ್ಮ ಹೆಸರುಗಳೇ ಈಗ ಯಾರು ಅಲಾಟ್ ಮಾಡ್ಬೋದು ಅಂತ 2 ಗುಂಟೆ ಆಗಲಿ 1 ಗುಂಟೆ ಆಗಲಿ 5 ಗುಂಟೆ ಆಗಲಿ ನಿಮ್ಮ ಹೆಸರಿಗೆ ಕೃಷಿ ಭೂಮಿ ಇರಬಾರ್ದು. ಅದನ್ನ ಚೆಕ್ ಮಾಡ್ತಾ ಕೇಳ್ತೀವಿ. ಚೆಕ್ ಮಾಡ್ತೀವಿ ಯಾರು ಕೃಷಿ ಭೂಮಿಗೆ ಅವ್ರಿಗೆ ಕೊಡೋಕ್ಕಾಗಲ್ಲ. ಮಾಡ್ಕೊಟ್ಟೆ ಅವ್ರು ಜನರು ಕೂಡ ಯಾವ ಒಂದೊಂದು ಸರ್ವೆ ನಂಬರ್ ಒಂದೊಂದು ರೊಕ್ಕ ರೂಢಿ ಮಾಡಿದೆ. ಸರ್ಕಾರ ನೀವು ಕಟ್ಟಬೇಕಾಗ್ತದೆ. ನೀವು ಕಟ್ಟಬೇಕು, ಅವತ್ತು ಕಟ್ಟಬೇಕಾಯ್ತು, ಇವತ್ತು ಕಟ್ಟಬೇಕು. ಇವತ್ತೇನು ಜಾಸ್ತಿ ಮಾಡಲ್ಲ. ಹಾಗೆ ಅದನ್ನ ರೈತ ನಿಮಗೆ ಯಾರು ಹೆಸರು ಕಟ್ಕೋಬೋತ ಅವ್ರಿಗೆ ಲೆಟರ್ ಕೊಡೋದು ಬೇಡ. ಯಾಕಂದ್ರೆ ಅದನ್ನ ಅವರಿಗೆ ಹೊಸ ಪಡೆದಿಲ್ಲ. ಆಯ್ತು, ಹಕ್ಕುಪತ್ರ ಕೊಟ್ಟಿದ್ರೆ ಆಯ್ತು. ಈ ರೊಕ್ಕದ್ದು ಬಗ್ಗೆ ಹೊಸ ಕಂಪ್ಯೂಟರ್ ಕೊಡ್ತಾರೆ. ರೊಕ್ಕ ಬಗ್ಗೆ ಲೀಸ್ ಮಾಡ್ತಾರೆ.